ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿರೋದು. ಸೊ ಈ ಕತೆ ಕೇಳಿದಾಗ ನಿಮ್ಗೆ ಹೇಗೆ ಅನ್ನಿಸ್ತು? ಒಂದು ಅಂದರೆ ಕಮರ್ಷಿಯಲ್ ಎಲಿಮೆಂಟ್ಸು ಕಡಿಮೆ ಇದೆ ಅಥವಾ ಒಳ್ಳೆ ಸಂದೇಶ ಇದೆ ಅಂತ ಅನ್ನಿಸ್ತಾ ಯಾವ ಥರ ಫೀಲ್ ಆಯಿತು? ಸರ್ ನಾನು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್. ಸೊ ನನಗೆ ಚಿಕ್ಕ ವಯಸ್ಸಿಂದನೂ ಆ್ಯಕ್ಟಿಂಗಲ್ಲಿ ತುಂಬಾ ಪ್ಯಾಷನ್ ಇತ್ತು. ಹಾಗಾಗಿ ನನಗೆ ಅಚಾನಕವಾಗಿ ಸಿಕ್ತು. ಲೈಕ್ ಲಕ್ಷ್ಮೀಕಾಂತ್ ಸರ್ ಆ್ಯಂಡ್ ಮಂಜೇಶ್ ಸರ್ ಇದ್ದಲ್ಲ ಡೈರೆಕ್ಟರ್ ಸರ್, ಅವರು ಅಪ್ರೋಚ್ ಮಾಡಿದ್ರು, ಸಿಕ್ಕಿ ನನಗೆ ಕತೆ ಹೇಳಿದ್ರು. ಆ್ಯಂಡ್ ನನಗೂ ಅಷ್ಟೇ ಸಮಾನತೆ ಇರಬೇಕು ಎಲ್ಲ ಕಡೆ, ಎಲ್ಲರೂ ಒಂಥರ ಬೇರೆ ಥರ ಆ ಥರ ನೋಡೋದು ನನಗೂ ಇಷ್ಟ ಇಲ್ಲ. ಸೊ ಕತೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಆ್ಯಂಡ್ ಇದರಿಂದ ಓಕೆ ನಾನು ನನ್ನ ಟ್ಯಾಲೆಂಟ್ ಹೇಗೆ ತೋರಿಸೋಣ ಅನ್ನೋದು ನನಗೂ ಒಂದು ಅವಕಾಶ ಸಿಕ್ಕಿದೆಯಲ್ಲ ಅಂತ ಖುಷಿ ಆಯಿತು. ಹಾಗಾಗಿ ಈ ಮೂವಿಗೆ ಒಪ್ಪಿಕೊಂಡೆ ಸರ್. ಮೇಡಮ್, ನೀವು ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಅಂತ. ಸೊ ಇವಾಗ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿ ಇಲ್ಲೂ ಅಷ್ಟೇ ಸೋಷಿಯಲ್ ಮೀಡಿಯಾನೇ ಎತ್ತಿಳಿದಿದೆ. ಅಂದರೆ ಸೋಷಿಯಲ್ ಮೀಡಿಯಾ ಮುಖಾಂತರ ಏನು ಬೇಕಾದ್ರೂ ಚೇಂಜ್ ಮಾಡ್ಬೋದು ಅನ್ನೋದು ಈ ಮೂವಿನಲ್ಲಿದೆ. ಸೊ ಈ ಮೂವಿಗೂ ಮತ್ತು ಈಗ ಒಂದು ಟ್ರೆಂಡಿಂಗ್ ಇದೆ, ನೀವು ನೋಡಿರ್ಬೋದು ಸಮೀರ್ ಅವರ ವಿಡಿಯೋ. ಸೊ ಈ ಕರ್ನಾಟಕದ ಇತಿಹಾಸದಲ್ಲೇ ಇಷ್ಟು ವೀಕ್ಷಣೆ ಪಡೆದಿರೋಂಥ ವಿಡಿಯೋ ಇಲ್ಲಿವರೆಗೂ ಯಾವುದೂ ಆಗಿಲ್ಲ, ಇದೆ ಫಸ್ಟ್. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಸೋಷಿಯಲ್ ಮೀಡಿಯಾ ಪವರ್ ಬಗ್ಗೆ ಏನು ಹೇಳ್ತೀರಾ? ಸರ್ ನಾನು ಅದೇ ಹೇಳೋಣ ಅಂತ ಬಂದೆ. ಈಗ ಆ ಇನ್ಸಿಡೆಂಟ್ ಆಗಿರೋದಕ್ಕೂ ಕರೆಕ್ಟಾಗಿ ನಮ್ಮ ಮೂವಿ ಬಂದಿರೋದಕ್ಕೂ ಸ್ವಲ್ಪ ಲಿಂಕ್ ಆಗ್ತಾ ಇದೆ. ಸೊ ಹಂಗಾಗಿ ಜನರಿಗೆ ಗೊತ್ತಾಗಲಿ ಸರ್, ತಪ್ಪು ಯಾರೇ ಮಾಡಿರಲಿ ನ್ಯಾಯ ಅನ್ನೋದು ಎಲ್ರಿಗೂ ಒಂದೇ, ಆ ದೇವ್ರ ಮುಂದೆ ಎಲ್ರಿಗೂ ಒಂದೇ. ಸೊ ಇಲ್ಲಿ ದೊಡ್ಡವರಿಲ್ಲ ಚಿಕ್ಕವರಿಲ್ಲ, ಆ ಹೆಣ್ಮಗುಗೆ ಒಂದು ನ್ಯಾಯ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಆ ಹೆಣ್ಮಗುಗೆ ಒಳ್ಳೇದಾಗಬೇಕು. ಬಿಕಾಸ್ ಅಷ್ಟೆಲ್ಲ ಕಷ್ಟಪಟ್ಟು ಸಾಕಿರ್ತಾರೆ ಒಂದು ಹೆಣ್ಮಗುನ. ಆ ಹೆಣ್ಮಗುಗೆ ತುಂಬಾ ನ್ಯಾಯ ಆಗಿದೆ. ಸೊ ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲೆ ಎಲ್ಲರೂ ಇದು ಮಾಡ್ತಿದ್ದಾರೆ. ಆ ದೇವ್ರಿಗೆ ಶಕ್ತಿ ಖಂಡಿತ ಇದೆ. ಆ ದೇವ್ರಿಗೆ ಶಕ್ತಿ ಇಲ್ಲ ಅಂತ ಯಾರೂ ಹೇಳೋದು ತಪ್ಪದು. ಮನುಷ್ಯರು ಮಾಡಿರೋದಕ್ಕೆ ದೇವ್ರ ಮೇಲೆ ಯಾಕೆ ತಾಕಬೇಕು ಅಲ್ವಾ? ಸೊ ಹಂಗಾಗಿ ಆ ಹುಡುಗಿಗೆ ನ್ಯಾಯ ಸಿಗುತ್ತೆ ಅಂತ ಅನ್ಕೊತೀನಿ. ಹಾಗೆ ಅದ್ರ ಮುಖಾಂತರ ನಮ್ಮ ಮೂವಿಲೂ ಒಂದು ಒಳ್ಳೆ ಮೆಸೇಜ್ ಇದೆ. ಇದೆಲ್ಲ ರಿಲೇಟ್ ಆಗಿ ನಮ್ಮ ಜನರಿಗೆ ಅರಿವಾಗಲಿ, ಮತ್ತೆ ಈ ಥರ ಒಂದು ಕೆಟ್ಟ ಇನ್ಸಿಡೆಂಟ್ ನಡಿಬಾರ್ದು, ಯಾವ ಹೆಣ್ಮಕ್ಳು ಲೈಫಲ್ಲೂ ನಡಿಬಾರ್ದು. ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಿ ಅಷ್ಟೇ ಸರ್. ಓಕೆ, ಇದೆಲ್ಲ ಇಷ್ಟು ವೈಪ್ ಬಂದಿದೆ, ಯಾಕಂದರೆ 13 ವರ್ಷದ ಹಳೆ ಕೇಸು ಇವಾಗ ಇಷ್ಟು ಈ ಲೆವೆಲ್ ರೀಚ್ ಆಗಿದೆ. ನ್ಯಾಯ ಸಿಗುತ್ತೆ ಅಂತೀರಾ? ಖಂಡಿತ ಸರ್, ಖಂಡಿತ. ಜಸ್ಟ್ ಜನಗಳಿಗೆ ಮಾಹಿತಿ ತಲುಪೋದು ಅಷ್ಟು ಬಿಟ್ಟರೆ ಕಾನೂನು ಮುಖಾಂತರ ಸಿಗಲೇಬೇಕು ಸರ್. ಯಾಕಂದರೆ 10-12 ವರ್ಷ ಆಗಿದೆ ಈ ಕೇಸ್ ಬಂದು, ಮತ್ತೆ ರಿಓಪನ್ ಆಗಿದೆ ಅಂತ ಅಂದರೆ ದೇವ್ರಿದ್ದಾನೆ ಅಂತ ನಾನು ನಂಬ್ತೇನೆ. ಸೊ ಮುಂದಕ್ಕೂ ದೇವ್ರು ಇದ್ದೇ ಇರ್ತಾನೆ. ಇವಾಗ ರಿಓಪನ್ ಆಗಿದೆ ಅಂದರೆ ನ್ಯಾಯ ಖಂಡಿತ ಆ ಹುಡುಗಿಗೆ ಸಿಗುತ್ತೆ ಅಂತಲೇ ನಾನು ನಂಬ್ತೀನಿ ಸರ್. ಸಿಕ್ಕೇ ಸಿಗುತ್ತೆ. ಅಥವಾ ಸೋಷಿಯಲ್ ಮೆಸೇಜ್ ನನ್ನ ಮುಖಾಂತರ ಒಂದು ಪಾತ್ರ ಜನರಿಗೆ ಕನೆಕ್ಟ್ ಆಗುತ್ತೆ, ಜನರಿಗೆ ಒಂದು ಮೆಸೇಜ್ ತಲುಪಿಸುತ್ತೆ ಅಂದರೆ ಯಾವತ್ತಿಗೂ ನಾನು ರೆಡಿ ಇರ್ತೀನಿ. ನಾಟ್ ಓನ್ಲಿ ಕಮರ್ಷಿಯಲ್, ಒಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಇನ್ನು ಆದಷ್ಟು ಬರಬೇಕು. ಯಾಕಂದರೆ ಈ ಥರ ನನಗನ್ಸೋದು ಒಂದು ಸಣ್ಣ ಪುಟ್ಟ ಮ್ಯಾಟ್ರ್ ಅದು ನಮಗೆ ಕಣ್ಮರೆಯಾಗಿ ಹೋಗ್ಬಿಡುತ್ತೆ. ಬಟ್ ಮೂವಿ ಈಸ್ ಅ ಮೀಡಿಯಮ್. ಥ್ಯಾಂಕ್ಫುಲಿ ಪಬ್ಲಿಕ್ ರಿಲೇಟ್ ಆಗ್ತಾರೆ, ಅದರಿಂದ ತುಂಬ ಕಲಿತಾರೆ, ಇದರಿಂದ ತುಂಬ ಜನರಿಗೆ ವಾಸ್ಟಾಗಿ ಸ್ಪ್ರೆಡ್ ಆಗುತ್ತೆ. ಸೊ ನಮ್ಮ ಪ್ರಯತ್ನ, ನಮ್ಮ ಸಿನಿಮಾ ಇಂಡಸ್ಟ್ರಿ ಪ್ರಯತ್ನನೇ ಅದು, ನಮ್ಮ ಮೂವಿ ಪ್ರಯತ್ನವೂ ಅದೇ. ಒಂದು ಆ ಮೆಸೇಜ್ನ ಎಲ್ಲರಿಗೂ ತಲುಪಿಸ್ಬೇಕು. ಆ್ಯಂಡ್ ಇದೆಲ್ಲ ಅದೇನು ಕಾಸ್ಟ್ ಆ್ಯಂಡ್ ವಾಟೆವರ್ ಇದೆ ಅದೆಲ್ಲ ಎಂಡ್ ಆಗಬೇಕು ಅನ್ನೋ ಉದ್ದೇಶನೇ ಇದ್ದಿದ್ದು. ಇಂಟರ್ವ್ಯೂಸಲ್ಲಿ ಪಾಸ್ಟಲ್ಲಿ ಮೂವಿ ಪ್ರಮೋಟ್ ಮಾಡಬೇಕಾದ್ರೆ ಇದು ಹೇಳೋಕ್ಕೆ ಆಗ್ತಿರ್ಲಿಲ್ಲ, ಬಿಕಾಸ್ ಇದೇ ಮೂಲತಃ ನಮ್ಮದು ಬೇಸ್ ಇದ್ದಿದ್ದು. ಬಟ್ ಈಗ ಮೂವಿ ನೋಡಿ ಬಂದು ರಿವ್ಯೂಸ್ ಹೇಳ್ತಿರೋರು ಕ್ಯಾರೆಕ್ಟರೈಸೇಷನ್ ಬಗ್ಗೆ, ನನ್ನ ಕ್ಯಾರೆಕ್ಟರ್ ಬಗ್ಗೆ ಆ್ಯಂಡ್ ಆ ಮೆಸೇಜ್ ಬಗ್ಗೆ ತುಂಬ ಹೊಗಳ್ತಾ ಇದ್ದಾರೆ. ಆ್ಯಂಡ್ ಇದೇ ಉದ್ದೇಶ ಇದ್ದಿದ್ದು ನಮ್ಮದು. ಸೊ ಆ್ಯಂಡ್ ಅದೇ ಮೇನ್ ಇದು ನನ್ನ ಇಂಟೆನ್ಷನ್ ಇದ್ದಿದ್ದು ಈ ಮೂವಿ ಸೆಲೆಕ್ಟ್ ಮಾಡಬೇಕಾದ್ರೆ ಅದೇ ಸರ್. ಓಕೆ, ಸೊ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಒಂದು ಇದು ಮಾಡಬೇಕು, ಮಾಹಿತಿ ಕೊಡಬೇಕು, ಇನ್ಫಾರ್ಮೇಷನ್ ಕೊಡಬೇಕು ಅನ್ನೋದು. ಹಾಂ ಸರ್, ಹೌದು ಮೇಡಮ್. ಇವಾಗ ನೀವು ನೋಡ್ತಾ ಇದ್ದೀರಾ, ಸೊ ಒಳ್ಳೆ ಜನರ ಫೀಡ್ಬ್ಯಾಕ್ ಬರ್ತಾ ಇದೆ. ಸೊ ಅಂದರೆ ಜನರಿಗೆ ಎಲ್ಲ ಕಾನ್ಸೆಪ್ಟ್ ಇಷ್ಟ ಆಗಿದೆ. ಯಾಕಂದರೆ ಯಾವುದೇ ಒಂದು ಹೊಸ ಕಾನ್ಸೆಪ್ಟ್ನ ನಾವು ಜನರಿಗೆ ತೋರಿಸ್ಬೇಕಾದ್ರೆ ಅದು ಇಷ್ಟ ಆಗುತ್ತೋ ಇಲ್ವೋ ಅನ್ನೋ ಒಂದು ಭಯ ಇರುತ್ತೆ. ಸೊ ಈಗ ಏನಿಸ್ತಾ ಇದೆ, ಜನರನ್ನ ಫೀಡ್ಬ್ಯಾಕ್ ನೋಡ್ತಾ ಇದ್ದಾರೆ ಸರ್? ನಾನು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ತುಂಬ ಬ್ಲ್ಯಾಂಡ್ ಆಗಿದೆ. ಓಕೆ, ಎಸ್ ರೀಚ್ ಆಗ್ಬೋದು, ಬಟ್ ಪರ್ಸ್ನಲ್ ಆಗಿ ಜನ ಬಂದು ಮಾತಾಡ್ತಿದ್ದಾರೆ. ಅಂದರೆ ತುಂಬ ಒಳ್ಳೆ ಕ್ಯಾರೆಕ್ಟರ್ನ ಆಪ್ಟ್ ಮಾಡಿದ್ದೀರಾ, ಈ ಥರ ಇನ್ನೂ ಪಾತ್ರಗಳು ಮಾಡಿ ಎಷ್ಟೋ ಜನ ಹೆಣ್ಮಕ್ಳಿಗೆ, ಆಮೇಲೆ ಇವಾಗ ಯೂಟ್ಯೂಬರ್ಸ್ ಅಥವಾ ಯಾರ್ಯಾರು ಇದ್ದಾರೆ ಅವ್ರು ಏನು ಹೇಳಕ್ಕೆ ಹೋಗ್ತಾ ಇದ್ದಾರೆ ಅಥವಾ ಏನು ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಇಟ್ ಈಸ್ ನಾಟ್ ಓನ್ಲಿ ಎಂಟರ್ಟೈನ್ಮೆಂಟ್. ಈ ಥರ ಒಂದು ತುಂಬ ಸೂಕ್ಷ್ಮವಾದ ತುಂಬ ಸೀರಿಯಸ್ ಮ್ಯಾಟ್ರ್ಗಳು ಹೇಳಕ್ಕೆ ಹೊರಟಿದ್ದಾರೆ. ಆ್ಯಂಡ್ ಇದಕ್ಕೆ ಗೌರ್ಮೆಂಟ್ ಆಗಿರ್ಬೋದು, ನಮ್ಮ ಜನ ಆಗಿರ್ಬೋದು ಸಪೋರ್ಟ್ ಮಾಡಬೇಕು ಅಂತ ತುಂಬ ಪರ್ಸ್ನಲಾಗಿ ತೊಗೊಂಡು ಮಾತಾಡ್ತಿದ್ದಾರೆ. ದಟ್ ಈಸ್ ಹೌ ಮಚ್ ದಿಸ್ ಕ್ಯಾರೆಕ್ಟರ್ಸ್ ಇನ್ಫ್ಲೂಯೆನ್ಸ್ ದೆಮ್ ಅಂತ ನಂಗೆ ಅರ್ಥ ಆಯಿತು. ಸೊ ಡೆಫಿನೆಟ್ಲಿ ಖುಷಿ ಇದೆ ಸರ್. ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಆ ಕ್ಯಾರೆಕ್ಟರ್ಗೆ ಆ್ಯಂಡ್ ಮೂವಿಗೆ ಪ್ರೈಸ್ ಸಿಗ್ತಾ ಇದೆ. ಮೇಡಮ್, ಈಗ ನಿಮ್ಮ ಮೂವಿಗೂ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸೋಷಿಯಲ್ ಮೀಡಿಯಾ ಪವರ್ ಏನು ಅಂತ ಗೊತ್ತಾಗಿದೆ. ಸೊ ಎರಡಕ್ಕೂ ತುಂಬ ಲಿಂಕ್ ಹೊಡಿತಾ ಇದೆ. ಅಂದರೆ ಕಾನ್ಸೆಪ್ಟ್ ಬೇರೆ ಇರ್ಬೋದು, ಏನು ಅನ್ಸುತ್ತೆ ಇವಾಗ ಸೋಷಿಯಲ್ ಮೀಡಿಯಾ ಪವರ್ ಈ ಲೆವೆಲ್ಗೆ ರೀಚ್ ಆಗುತ್ತೆ? ಒಂದು ಯಾವುದೋ ಒಂದು ವಿಡಿಯೋ ನಿಮ್ಗೆ ಗೊತ್ತಿರ್ಬೋದು, ನಾನು ಯಾವುದ್ರ ಬಗ್ಗೆ ಮಾತಾಡ್ತಿಲ್ಲ, ಸಮೀರ್ ಅವರ ವಿಡಿಯೋ ಈ ಲೆವೆಲ್ಗೆ ರೀಚ್ ಆಗುತ್ತೆ. ಇಷ್ಟು ಜನರ ಅಂದರೆ ಈವನ್ ಸ್ಯಾಟಲೈಟ್ ಮೀಡಿಯಾಗಳು ತಿರುಗಿ ನೋಡ್ತವೆ, ಮತ್ತು ನಮ್ಮ ಕರ್ನಾಟಕ ಬಿಟ್ಟು ಬೇರೆ ಕಡೆ ಮೀಡಿಯಾಗಳು ತಿರುಗಿ ನೋಡ್ತವೆ. ಸೊ ಹೇಗೆ ಅನ್ನಿಸ್ತಾ ಇದೆ ಮೇಡಮ್ ಈ ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡೋದಾದ್ರೆ? ಸರ್, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಒಂದು ತುಂಬ ಪವರ್ಫುಲ್
ಪವರ್ಫುಲ್ ಪ್ಲ್ಯಾಟ್ಫಾರ್ಮ್ಸ್. ನಾನು ನಿಮ್ಗೆ ಹೇಳಿದೆ, ಒಂದು ಮೀಡಿಯಮ್ ಅಂದರೆ ಅದೊಂದು ಪ್ರಾಪರ್ ಮೀಡಿಯಮ್ ಏನಾಗ್ತಿದೆ ಆ್ಯಂಡ್ ಜನರಿಗೆ ಏನು ತಲುಪಿಸ್ಬೇಕು, ತುಂಬ ಈಸಿಯಾಗಿ ನಮಗೆ ಗೊತ್ತಾಗುವಂಥ ಒಂದು ಮೀಡಿಯಮ್, ತುಂಬ ರೀಚ್ ಆಗ್ಬೋದು ಒಂದು ಇನ್ಫಾರ್ಮೇಷನ್ ಅನ್ನೋ ಮೀಡಿಯಮ್ ಅದು. ಇಟ್ ಇಸ್ ನಾಟ್ ಯೂಟ್ಯೂಬ್ ಚಾನಲ್ ಅಂದ ತಕ್ಷಣ ಒಂದು ಸ್ಮಾಲ್ ಚಾನಲ್ ಅಥವಾ ಅದು ಹೇಳೋದು ನಾನು ಆವಾಗಲೂ ಕರೆಕ್ಟ್ ಮಾಡಿದೆ. ನೋ, ಇಟ್ಸ್ ಅ ವೆರಿ ವಾಸ್ಟ್ ಥಿಂಗ್. ನ್ಯೂಸ್ ನೋಡದೇ ಇರ್ಬೋದು, ನಾವು ಯೂಟ್ಯೂಬ್ ಚಾನಲ್ ನೋಡ್ತೀವಿ, ಬ್ಲಾಗ್ಸ್ ನೋಡ್ತೀವಿ, ಆಮೇಲೆ ಶಾರ್ಟ್ಸ್ ನೋಡ್ತೀವಿ, ಇನ್ಸ್ಟಾಗ್ರಾಮ್ ಆಗಿರ್ಬೋದು. ತುಂಬ ಕ್ವಿಕ್ಕಾಗಿ ಇವತ್ತು ಇನ್ಫಾರ್ಮೇಷನ್ ಪಾಸ್ ಆಗುತ್ತೆ ಆ್ಯಂಡ್ ಅದನ್ನೆಲ್ಲ ಅಷ್ಟು ಧೈರ್ಯವಾಗಿ ಆಪ್ಟ್ ಮಾಡ್ತಿದ್ದಾರೆ. ಜಸ್ಟಿಸ್ ವಿಲ್ ಬಿ ಸರ್ವ್ಡ್ ವಾಟ್ ಎವರ್, ಯಾವುದೇ ವಿಷಯಗಳಾಗಿರಲಿ, ಅದು ದೇವರಿದ್ದಾನೆ. ಬಟ್ ನಾನು ಹೇಳೋದು, ಆ ಧೈರ್ಯ ಮಾಡ್ತಾರೆ ಗೊತ್ತಾ ಯೂಟ್ಯೂಬರ್ಸ್, ಅದಕ್ಕೆ ಸೆಲ್ಯೂಟ್ ಟು ಎವ್ರಿ ಬ್ಲಾಗರ್, ಎವ್ರಿ ಯೂಟ್ಯೂಬರ್, ಎವ್ರಿ ಇನ್ಸ್ಟಾಗ್ರಾಮರ್, ಟು ಯೋರ್ ಗಟ್ಸ್, ಯೋರ್ ಕರೇಜ್, ಎವ್ರಿಥಿಂಗ್. ಹ್ಯಾಟ್ಸ್ ಆಫ್. ಓಕೆ, ನೀವು ಮೂವಿನಲ್ಲಿ ಏನು ಕೆಲಸ ಮಾಡಿದ್ರು ಅದೇ ಕೆಲಸ ಇವಾಗ ಒಬ್ಬರು ಮಾಡಿದ್ದಾರೆ, ಸಮೀರ್ ಅವರು. ಸೊ ಓವರಾಲ್ ಅವ್ರಿಗೇನು ಹೇಳಿದ್ರೆ? ಫಸ್ಟ್ ಆಫ್ ಆಲ್, ಹ್ಯಾಟ್ಸ್ ಆಫ್ ಫಾರ್ ದ ಕರೇಜ್ ಆ್ಯಂಡ್ ಗಟ್ಸ್ ಫಾರ್ ಡೂಯಿಂಗ್ ದಿಸ್. ಬಟ್ ಅಗೇನ್ ಜಸ್ಟಿಸ್ ವಿಲ್ ಬಿ ಸರ್ವ್. ಯಾವುದೇ ಒಂದು ವಿಷಯದಲ್ಲಿ ನಾವು ನೋಡಿರ್ಬೋದು, ಕೊನೆಯಲ್ಲಿ ಎವ್ರಿಥಿಂಗ್ ಎಲ್ಲ ಸರಿ ಹೋಗುತ್ತೆ ಆ್ಯಂಡ್ ನ್ಯಾಯ ಸಿಗುತ್ತೆ. ಅದೇನು ಸರಿ ಇದೆ, ಧರ್ಮಸ್ಥಳದಲ್ಲಿ ದೇವರೇ ಇದ್ದಾನೆ, ಸೊ ಅವನೇ ನೋಡ್ಕೊಳ್ಳಿ ಆ್ಯಂಡ್ ಅದೇನು ಪ್ರಾಪರ್ ಜಸ್ಟಿಸ್ ಇದೆ ಅದು ಸರ್ವ್ ಆಗಲಿ ಅಂತ ಕೇಳ್ಕೊತೀನಿ. ಮೂವಿ ತುಂಬಾ ಚೆನ್ನಾಗಿದೆ ಸರ್. ಇವಾಗ ರೀಸೆಂಟಾಗೆಲ್ಲ ಅರ್ಥ ಇಲ್ಲದೆ ಇರೋ ಗಲಾಟೆ ಗದ್ದಲೆಗಳ ಇರೋ ಮೂವಿಗಳು ಬರೋ ಕಾಲದಲ್ಲಿ ಒಂದು ಅದ್ಭುತವಾದ ಸಾಮಾಜಿಕ ಸಮಸ್ಯೆಯನ್ನು ಕುರಿತು ಮಾಡಿರೋಂಥ ಮೂವಿ ತುಂಬಾ ಚೆನ್ನಾಗಿದೆ. ಡ್ರೀಮ್ ಕ್ಯಾಚರ್ ಒಂದು ಪ್ರೇಮ ಕಥೆಯಿಂದ ಶುರುವಾಗಿ ಕೊನೆಗೆ ಒಂದು ಅದ್ಭುತವಾದ ಸಂದೇಶವನ್ನು ಸಮಾಜಕ್ಕೆ ಕೊಡುತ್ತೆ. ಪುರೋಹಿತಶಾಹಿಗಳು ಎಲ್ಲ ಜನರನ್ನು ಸಮಾನವಾಗಿ ಕಾಣುತ್ತಾ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳೋ ಕಾಲದಲ್ಲಿ ಅವರಿಂದನೇ ಆಗೋ ಸಮಸ್ಯೆಗಳು, ಸಮಾಜದ ಹಿರಿಯರು ಅನ್ಸ್ಕೊಂಡವರು ಯಾವ ರೀತಿ ಎಲ್ಲರಲ್ಲೂ ಸಮಾನತೆ ಕಾಣಬೇಕು, ಅದನ್ನು ಬಿಟ್ಟು ಕೆಟ್ಟದ್ದು ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆಲ್ ದ ವೆರಿ ಬೆಸ್ಟ್ ಮೂವಿಗೆ. ತುಂಬ ಒಳ್ಳೆ ಸಾಮಾಜಿಕ ಕಳಕಳಿ ಉಳ್ಳ ಚಿತ್ರ. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಪ್ರೊಡ್ಯೂಸರ್ ಬರ್ತಾರೆ, ನೀವು ಫಸ್ಟ್ ಟೈಮ್ ಮಾಡ್ತಾರೆ ಅಂದರೆ ಸೆಕೆಂಡ್ ಮೂವಿ. ಎಷ್ಟೋ ಸಿನಿಮಾಗಳು ಮಾಡ್ತಾರೆ, ಎಷ್ಟೋ ಜನ ಪ್ರೊಡ್ಯೂಸರ್ ಮಾಡ್ತಾರೆ, ಬಟ್ ಎಲ್ಲರೂ ಒಂದು ಏನೋ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಸಿನಿಮಾ ಮಾಡ್ತಾರೆ. ಬಟ್ ಈ ಸಿನಿಮಾ ಏನೋ ಒಂದು ಸಮಾಜಕ್ಕೆ ಏನೋ ಒಂದು ಸಂದೇಶ ಕೊಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೀರಿ. ಯಾಕೆ ಈ ಥರ ಒಂದು ಕಾನ್ಸೆಪ್ಟ್ ಮಾಡಬೇಕು ಅಂತ ಅನಿಸ್ತು? ಆ್ಯಕ್ಚುಲಿ ನಾನು ಫಸ್ಟ್ ಮೂವಿ ಮಾಡಿದ್ದು ಸ್ವಲ್ಪ ಸೆಮಿ ಕಮರ್ಷಿಯಲ್ ಅನ್ಬೋದು. ಅದು ಸಮ್ ಲವ್ ಕಮ್ ಅದೇ ಕಮರ್ಷಿಯಲ್ ಮೂವಿನೇ ಅದು ಫಸ್ಟ್ ಮೂವಿ. ಸೊ ನಮ್ಗೆ ಅದ್ರಲ್ಲಿ ಏನೂ ಇದಾಗಲಿಲ್ಲ, ತುಂಬ ದುಡ್ಡು ಹಾಕ್ಬಿಟ್ಟು ತುಂಬ ಲಾಸ್ ಆದ್ವಿ. ಆಲ್ಮೋಸ್ಟ್ 13-14 ವರ್ಷ ಗ್ಯಾಪ್ ತೊಗೊಂಡು ಮತ್ತೆ ಬಂದಿರೋದು. ಸೊ ಸೆಂಟ್ರಲ್ ಗ್ಯಾಪ್ ಇದು ಪ್ಲ್ಯಾನ್ ಮಾಡಿದ್ವಿ, ಇಲ್ಲೇ ಒಬ್ಬರು ಜಗ್ಗಿ ಅಂತ ಇದ್ದಾರೆ, ನಾವು ಅವರೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಅವಾಗ ಡಿಮಾನಿಟೇಷನ್, ಕೊರೋನಾ ಬಂತು, ಎಲ್ಲ ಒಂದು ಪ್ಲ್ಯಾನ್ ಮಾಡ್ಕೊಂಡು ಒಂದೊಂದು ಪ್ರಾಬ್ಲಮ್ ಆಯಿತು. ಸೊ ಯಾಕೋ ಇದು ಆಗ್ಬರ್ತಾರೆ ಅಂತ ಕಂಪ್ಲೀಟ್ ಬಿಟ್ಬಿಟ್ಟಿದೆ. ಇವಾಗ ಈ ಸಿನಿಮಾ ತೊಗೊಂಡಾಗೂ ಅಷ್ಟೇ, ಫಸ್ಟ್ ನಮ್ಮ ಹೀರೋ ಡೈರೆಕ್ಟ್ರು ಅವ್ರು ಮಾತಾಡಿಕೊಂಡು ಅವರು ಒಂದು 2 ದಿವಸ ಶೂಟ್ ಮಾಡಿ, ಮತ್ತು ನಮ್ಮದೊಂದು ಮ್ಯಾಚ್ ಇತ್ತು. ಮ್ಯಾಚಲ್ಲಿ ಕೂತ್ಕೊಂಡು ಹೇಳಿದಾಗ ಕಂಟೆಂಟ್ ಚೆನ್ನಾಗಿದೆ, ಒಪ್ಕೊಳ್ತೀನಿ, ಲೈನ್ ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಇದೆ ಇದು ಅಂತ. ಬಟ್ ನನಗೆ ಯಾಕೋ ಹಿಂಜರಿತಾ ಇದ್ದೆ, ಮತ್ತೆ ಎಲ್ಲಿ ಹೋಗಿ ಲಾಸ್ ಆಗ್ತೀನೋ, ಇವತ್ತಿರೋ ಫಿನಾನ್ಷಿಯಲ್ ಕಂಡೀಷನ್ ತುಂಬ ಪ್ರಾಬ್ಲಮ್ ಇತ್ತು ಸರ್. ಬಜೆಟು ಜಾಸ್ತಿ ಇಲ್ಲ, ಏನೂ ಇಲ್ಲ, ನಾನು ಹೇಳಿದ ಬಜೆಟಲ್ಲೇ ಮುಗಿಸ್ಕೊಂಡು, ಹೇಳಿದ ಬಜೆಟ್ಗಿಂತ ಜಾಸ್ತಿ ಆಯಿತು. ಬಟ್ ಅವ್ರು ಜಾಸ್ತಿ ಮಾಡಲಿಲ್ಲ, ನಾನು ಜಾಸ್ತಿ ಮಾಡ್ಕೊಂಡೆ. ಬಿಕಾಸ್ ಹಾಡುಗಳು ಒಬ್ಬರಿಗಿಂತ ಒಬ್ಬೊಬ್ಬರು ಸಕ್ಕತ್ತಾಗಿ ಬರ್ಕೊಂಡಿದ್ದಾರೆ. ಸೊ ಫಸ್ಟ್ ಒಂದು ಸೋನು ಆಡಿದ್ದಾರೆ, ಶಶಾಂಕ್ ಸರ್ ಬರ್ಕೊಟ್ರು, ಆಮೇಲೆ ವಾಸುಕಿ ಆಡಿದ್ದಾರೆ. ಅದು ಹೆಂಗಿದೆ ನನ್ನ ವಾಸುಕಿ ಅವ್ರಿಗೆ ನಾನು ಕೇಳಿದಾಗ, ಬ್ರದರ್ ಮಾಡೋಣ ಅಂತ ಹೇಳಿ ನಾವು, ಯಾಕೆ ರಾಜ್ ಕಪ್ ಅಂತ ನೀವು ಕೇಳಿರ್ಬೋದು, ಆ ಟೂರ್ನಮೆಂಟಲ್ಲಿ ಮೀಟ್ ಆಗ್ಬಿಟ್ಟು ನಂಗೆ ಅವರೇ ಆಡಬೇಕು ಅಂತ ಐತೆ ಆ ಸಾಂಗು. ಸೊ ಅವರು ಸಕ್ಕತ್ತಾಗಿ ಹೆಂಗೆ ಆಡ್ಕೊಂಡಿದ್ದಾರೆ. ಅದಾದಮೇಲೆ ರಾಜೇಶ್ ಸರ್ ಅಂತೂ ನನ್ನ SPB ಇದ್ದಂಗೆ, ನನಗೆ ಅವ್ರು ಜೂನಿಯರ್ SPB ಅನ್ಬೋದು, ಅಷ್ಟು ಇದು. ಸೊ ನಂಗೆ ಆ ಸಾಂಗ್ ದಿವಸ ಏನಾಯಿತು, ನಾವು ಅವ್ರು ಯಾರಿಗೂ ಮನೇಲಿ ಕುಂದಿಸ್ಕೊಳಲ್ಲ ಅಂತ ಅಷ್ಟು ಈಸಿಯಾಗಿ ನಾವು ಕುಂತ್ಕೊಂಡು 3-4 ಅವರ್ ಮಾತಾಡಿದ್ದೀವಿ ಅವ್ರ ಜೊತೆ. ಅವರು ಏನಕ್ಕೆ ಅಷ್ಟು ಇದರಿಂದ ಮಾತಾಡಿಸೋದು ನಮಗೇನು ಅಂತ ಇವತ್ತಿಗೂ ಅವ್ರಿಗೂ ಅದೇ ಕೇಳೋದು, ಸರ್ ಏನು ಅಂಥದ್ದು ಏನು ಮಾಡಿದ್ದೀರಾ ನೀವು ಅಂತ. ಸೊ ಸಾಂಗ್ಸಿಂದಲೇ ನಮ್ಮ ಮೂವಿ ನಿಂತಿದೆ. ಆಮೇಲೆ ಮೇಯ್ನ್ ಇದೊಂದು ಮೆಸೇಜ್ ಇದೆ ಅಲ್ಲ, ಅದು ನಮಗೆ ತುಂಬ ಇಂಪಾರ್ಟೆಂಟು. ಸೊ ವಸಿಷ್ಠ ಅವರು ಅದೇ ಹೇಳಿದ್ದು. ಸೊ ತುಂಬ ಚೆನ್ನಾಗಿದೆ ಮೆಸೇಜು, ಬಿಕಾಸ್ ಅವರೇ ವಾಯ್ಸ್ ಕೊಟ್ಟಿರೋದು ಇದಕ್ಕೆ ವಸಿಷ್ಠ ಸರ್. ಸೊ ಅವ್ರಿಗೆಲ್ಲ ಧನ್ಯವಾದ ಹೇಳ್ತೀನಿ. ಸೊ ಈ ಥರ ಒಂದು ಕಂಟೆಂಟ್ ನನಗೆ ಮಾಡಬೇಕು ಅಂತ ಮುಂಚೆಯಿಂದ ಆಸೆ ಇತ್ತು. ಯಾಕಂದ್ರೆ ಬರೀ ಕಮರ್ಷಿಯಲ್ ಮಾಡಿದ್ರೆ ಅದೇನು ನಮಗೆ ಐದರ್ ಬೀಳ್ತೀವಿ, ಇಲ್ಲ ಎದ್ದರೆ ಜೋರಾಗಿ ಹೇಳ್ತೀವಿ. ಸೊ ಇದು ಹಂಗಲ್ಲ, ಕಂಟೆಂಟ್ ಯಾವತ್ತೂ ಸ್ಟ್ರಾಂಗ್ ಆಗೇ ಇರುತ್ತೆ ಅಂತ ನನಗೊಂದು ಅಭಿಪ್ರಾಯ. ಸರ್ ನನ್ನ ಈ ಮೇಲ್ಜಾತಿ ಕೀಳ್ಜಾತಿ ಅನ್ನೋದು ಇನ್ನೂ ನಡೀತಾ ಇದೆ ಸ್ವಲ್ಪ ಹಳ್ಳಿಗಳಲ್ಲಿ ಅಂತ ಇನ್ನೂ ತುಂಬಾ ಕೇಳ್ಪಡ್ತಾ ಇದ್ದೀವಿ. ಸೊ ಇವನ್ ನಾನು ನೋಡ್ತಾ ಇದ್ದೀನಿ ನಮ್ಮ ಹಳ್ಳಿಗಳ ಕಡೆ ಹೋದರೆ ಇನ್ನೂ ಅದಿದೆ. ಸೊ ಅದನ್ನು ಆದಷ್ಟು ದೂರ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಸೊ ಇವಾಗ ತುಂಬ ಜನ ಯೂಟ್ಯೂಬರ್ಸ್ ಎಲ್ಲ ಹೇಳ್ತಾ ಇದ್ದಾರಲ್ಲ, ಸೊ ಅವರಿಂದನೇ ಒಂದಷ್ಟು ಹೆಲ್ಪ್ ಆಗ್ತಿದೆ ಅಂತಲೂ ಹೇಳ್ತೀನಿ. ಸರ್, ಈಗ ನಿಮ್ಮ ಮೂವಿನಲ್ಲಿ ಇರೋದು ಸೋಷಿಯಲ್ ಇನ್ಫ್ಲೂಯೆನ್ಸರ್ದೇ ಸ್ಟೋರಿ. ಹೌದು. ಅಂದರೆ ಒಬ್ಬ ಸೋಷಿಯಲ್ ಇನ್ಫ್ಲೂಯೆನ್ಸರ್, ಒಬ್ಬ ಯೂಟ್ಯೂಬರ್ ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಮಾಜದಲ್ಲಿ ಚೇಂಜ್ ಮಾಡ್ತಾರೆ ಅಂತ.
ಬಟ್ ಇವಾಗ ನೀವು ನೋಡಿರ್ಬೋದು ಸಮೀರ್ ಅವರ ವಿಡಿಯೋದು ಸೇಮ್ ನಿಮ್ಮ ಮೂವಿಗೂ ಅದಕ್ಕೂ ಲಿಂಕ್ ಆಗುತ್ತೆ, ಅಂದರೆ ಕಾನ್ಸೆಪ್ಟ್ ಬೇರೆ ಇರ್ಬೋದು, ಬಟ್ ಆ ಒಂದು ವಿಡಿಯೋ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್ ಅದ್ರ ಬಗ್ಗೆ ಇಲ್ಲಿ ಮಾತಾಡೋದು ಬೇಡ, ಬಟ್ ಈ ಅದಕ್ಕೆ ಇದಕ್ಕೆ ಲಿಂಕ್ ಅಂತೂ ಇಲ್ಲ 100%, ಬಿಕಾಸ್ ಇದು ಅಂದರೆ ಇದರಲ್ಲೂ ಸೋಷಿಯಲ್ ಮೀಡಿಯಾ ಹೌದೌದು ಪವರ್ಫುಲ್ ಅಂತ ಹೌದೌದು 100% ನಾವು ನಮಗಿದ್ದಿದ್ದು ಅದೇ, ನಾವು ಈ ಸ್ಟೋರಿ ಇವರು ಹೇಳಿದಾಗೂ ಅದೇ. ನನಗೆ ಫಸ್ಟ್ ಈ ವಿಷಯ ಆಗಿದೆ ಟು ಬಿ ಫ್ರಾಂಕ್ ನನಗೆ ಗೊತ್ತಿಲ್ಲ ಆಯಿತಾ. ಫಸ್ಟ್ ಇವರು ಡೈರೆಕ್ಟ್ರ್ ತೋರಿಸಿದ್ರು, ನೋಡಿ ಸರ್ ಈ ಥರ ಒಂದು NDTVಯಲ್ಲಿ ಬಂದಿದೆ, ನಮ್ಮ ಚಾನಲ್ಗಿಂತ ಅಲ್ಲೇ ಜಾಸ್ತಿ ಬಂದಿದೆ, ಸೊ ಈ ಥರ ಒಂದು ಯೂಟ್ಯೂಬರ್ ಈ ಥರ ಮಾಡಿ ಹಿಂಗಾಗಿರೋದು, ಸೊ ನೋಡಿ ಒಳ್ಳೆ ಮೆಸೇಜ್ ಇರುತ್ತೆ, ನಿಮಗೂ ಒಳ್ಳೆ ಹೆಸರು ಬರುತ್ತೆ ಅಂದಾಗ ಸೊ ವೈ ನಾಟ್ ಆಯಿತು ಅಂದ್ಬಿಟ್ಟು 2 days ಬಿಟ್ಟು ಇವ್ರು ಕನ್ಫರ್ಮ್ ಮಾಡಿದ್ದು. ನಾನು ಮನೇಲಿ ಒಂದ್ಸತಿ ಮಾತು, ಬಿಕಾಸ್ ನಮ್ಮ ಮನೇಲಿ ನಮ್ಮ ಅಣ್ಣ ಅವ್ರ ಮಾತು ಡ್ಯಾಡಿ ಮಾತು ಬಿಟ್ಬಿಟ್ಟು ಮುಂದಕ್ಕೆ ಹೋಗಲ್ಲ. ಸೊ ಅವ್ರು ಕೇಳಿದ್ರೆ ಅವರು ಫಸ್ಟ್ ಬೇಡ ಮಗ ಸಿನಿಮಾ ಲೈನು ಮತ್ತೆ ಏನಕ್ಕೆ ಅನ್ನೋದು. ನಮ್ಮ ಅಣ್ಣನಿಗೆ ಇವಾಗೂ ಇಷ್ಟ ಇರಲಿಲ್ಲ, ಬಟ್ ಎಲ್ಲ ಆಯಿತು. ರಿಲೀಸ್ ಮಾಡೋದು ಅಂತಲ್ಲ, ಮೂವಿ ಮಾಡೋದೇ ಬೇಡ ಅಂತ ಅವ್ರು, ಯಾಕಂದ್ರೆ ಫಸ್ಟ್ ಟೈಮು ಅವರೇ ಪ್ರೊಡ್ಯೂಸರ್ ಆ್ಯಕ್ಚುಲಿ, ನಾವು ಜೊತೆಯಲ್ಲಿ ಇದ್ದಿದ್ದಂಗೆ. ಸೊ ಇವಾಗ ಬೇಡ 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 ಅಂದ್ಬಿಟ್ಟು ನಾನು ಇಲ್ಲ ಮಾಡಲೇಬೇಕು ಅಂತ ಡಿಸೈಡ್ ಆಗಿ, ಯಾಕಂದ್ರೆ ನನ್ನ ಎಲ್ಲರ ಜೊತೆ ಒಡನಾಟ ಇದೆ. ನಮ್ಮ ಮಂಜು ಮಾಸ್ಟರ್, ತಿಲ್ಲರ್ ಮಂಜು ಅವರು ತುಂಬ ಅವ್ರ ಮನೆಗೆ ಹೋಗಿ ಕೇಳ್ಕೊಂಡಾಗ ಅಷ್ಟೇ ಹೇಳಿದ್ರು, ಲಕ್ಷ್ಮಿ ನೀನು ಯಾವತ್ತೂ ಒಂದು ದಿವಸ ಡೇಟ್ ಹೇಳು, ನಾನು ಫ್ರೀ ಮಾಡ್ಕೊಂಡು ಬರ್ತೀನಿ. ಅವ್ರೇನು ಇದಿಲ್ಲದೆ ಬಂದು ಮಾಡಿಕೊಟ್ರು. ನನಗೆ ತುಂಬ ಜನ ಸಪೋರ್ಟ್ ಇದೆ. ಓಕೆ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್.